ಜಗತ್ತಿನಲ್ಲಿ ಪರಿಚಯಿಸುತ್ತಿರುವ ಕ್ಷೇತ್ರ ಎರಡನೇ ಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಏಕೆಂದರೆ ಕಾಶಿಯನ್ನು ಹೊರತುಪಡಿಸಿದರೆ ಸ್ಮಶಾನದ ಸಮೀಪವೇ ಶಿವ ದೇವಾಲಯವಿರುವುದು ಈ ಕ್ಷೇತ್ರದಲ್ಲಿ ಮಾತ್ರ. ಆದ್ದರಿಂದಲೇ ಈ ಕ್ಷೇತ್ರ ಕಾಶಿಯಷ್ಟೇ ಪರಮ ಪವಿತ್ರವಾದ ಶಕ್ತಿವರ್ಧಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರವಾದರೂ ಯಾವುದು ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಿದರೆ ಉತ್ತರವೇ ಹತ್ತೂರ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯ. ಪುತ್ತೂರು ಇದು ನಮ್ಮ ದಕ್ಷಿಣ ಕರಾವಳಿ ಅಂದರೆ ಪರಶುರಾಮ ಸೃಷ್ಟಿ ಎಂದು ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಮಂಗಳೂರನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ವಾಣಿಜ್ಯ ನಗರ. ಸರ್ವ ಕ್ಷೇತ್ರಗಳಲ್ಲಿಯೂ ಸರ್ವಾಂಗೀಣ ಅಭಿವೃದ್ಧಿಯನ್ನು ತ್ವರಿತಗತಿಯಲ್ಲಿ ಪಡೆಯುತ್ತಿರುವ ಈ ಪುತ್ತೂರಿನ ಪ್ರಸಿದ್ಧಿಗೆ ಕಾರಣವೇ ಇಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವಾಲಯ. ಈ ಪುತ್ತೂರಿನಲ್ಲಿ ಯಾರೇ ಯಾವುದೇ ಕಾರ್ಯವನ್ನು ಆರಂಭ ಮಾಡುವ ಮೊದಲು ನೆನೆಯುವುದೇ ಈ ಮಹಾಲಿಂಗೇಶ್ವರ ದೇವರನ್ನು. ಪುತ್ತೂರಿನ ಯಾವುದೇ ಮನೆ ಇರಲಿ, ಅಂಗಡಿ ಇರಲಿ, ಈ ಮಹಾಲಿಂಗೇಶ್ವರನ ಫೋಟೋ ಇರಲೇಬೇಕು. ಪೂರ್ಣ ಪುತ್ತೂರನ್ನು ಈ ಮಹಾಲಿಂಗೇಶ್ವರ ದೇವರು ಕಾಯುತ್ತಾರೆಂಬ ನಂಬಿಕೆ ಈ ಪುತ್ತೂರಿಗರಿಗಿದೆ. ಈ ಪುತ್ತೂರು ಮಹಾಲಿಂಗೇಶ್ವರರ ಇತಿಹಾಸ ಬಹಳ ರೋಚಕವಾಗಿದೆ. ಈ ದೇವಸ್ಥಾನ ಸುಮಾರು 11 ಅಥವಾ 12ನೇ ಶತಮಾನದ್ದು ಎಂದು ಹೇಳಲಾಗುತ್ತದೆ. ನಮ್ಮ ಮಂಗಳೂರಿನ ಸಮೀಪದ ಪೊಳಲಿಯ ಮೂಲದ ನಟ್ಟೋಜಿ ಮನೆತನದಲ್ಲಿ ಒಬ್ಬರು ಕಾಶಿಗೆ ತೆರಳಿ ಅಲ್ಲಿನಿಂದ ಶಿವಲಿಂಗವೊಂದನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲೇ ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾ ಪುತ್ತೂರಿಗೆ ಆಗಮಿಸುತ್ತಾರೆ. ಆ ಸಮಯದಲ್ಲಿ ಮೈಮರೆತು ಈ ಶಿವಲಿಂಗವನ್ನು ನೆಲದ ಮೇಲೆಯೇ ಇರಿಸುತ್ತಾರೆ. ಭೂಸ್ಪರ್ಶವಾದ ಶಿವಲಿಂಗವು ಎಷ್ಟು ಎಳೆದರೂ ಸಹ ಮೇಲೇರುವುದೇ ಇಲ್ಲ. ಈ ವರ್ತಮಾನವು ಆ ಪ್ರದೇಶವನ್ನಾಳುತ್ತಿದ್ದ ಬಂಗರಸ ಎಂಬ ರಾಜನ ಗಮನಕ್ಕೆ ಬರುತ್ತದೆ. ಬಂಗರಸನು ಜನರನ್ನು ಕಳುಹಿಸಿ ಲಿಂಗವನ್ನು ಭೂಮಿಯಿಂದ ಬೇರ್ಪಡಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ರಾಜನು ತನ್ನ ಪಟ್ಟದಾನೆಯನ್ನೇ ತರಿಸಿ ಲಿಂಗಕ್ಕೆ ಕಬ್ಬಿಣದ ಸರಪಳಿಯನ್ನು ಕಟ್ಟಿ ಶಿವಲಿಂಗವನ್ನು ಕೀಳಲು ಪ್ರಯತ್ನ ಪಡುತ್ತಾನೆ. ಶಿವಲಿಂಗಕ್ಕೆ ಹಗ್ಗವನ್ನು ಕಟ್ಟಿ ಆನೆಯು ಎಳೆಯುತ್ತಿದ್ದಂತೆಯೇ ಶಿವಲಿಂಗವು ದೊಡ್ಡದಾಗತೊಡಗುತ್ತದೆ. ಅದೇ ಶಿವಲಿಂಗವೇ ಮಹಾಲಿಂಗವಾಗಿ ಕೊನೆಗೆ ಮಹಾಲಿಂಗೇಶ್ವರವಾಗುತ್ತದೆ. ಇತ್ತ ಶಿವಲಿಂಗವನ್ನು ಎಳೆಯುತ್ತಿದ್ದ ಆನೆಯೇ ಛಿದ್ರವಾಗುತ್ತದೆ. ಛಿದ್ರವಾದ ಆನೆಯ ಅಂಗಗಳು ದೂರ ದೂರಕ್ಕೆ ಎಸೆಯಲ್ಪಡುತ್ತವೆ. ಈ ಲಿಂಗದ ಕಾರಣಿಕತೆಯನ್ನು ನೋಡಿ ವಿಸ್ಮಯಗೊಂಡ ಆ ಬಂಗರಸ ರಾಜನು ಲಿಂಗಕ್ಕೆ ಒಂದು ಗುಡಿಯನ್ನು ಕಟ್ಟುತ್ತಾನೆ. ಈ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸಲೆಂದೇ ಬಂಗರಸ ದೇವಾಲಯದ ಹಿಂದೆ ಒಂದು ಕೆರೆಯನ್ನು ನಿರ್ಮಿಸುತ್ತಾನೆ. ಎಷ್ಟೇ ಆಳಕ್ಕೆ ಅಗೆದರೂ ಈ ಕೆರೆಯಲ್ಲಿ ಒಂದು ತೊಟ್ಟು ನೀರು ಬರದಿದ್ದಾಗ ರಾಜನು ವರುಣದೇವನ ಪೂಜೆಗೈದು ಬ್ರಾಹ್ಮಣರಿಗೆ ಕೆರೆಯ ಸ್ಥಳದಲ್ಲಿಯೇ ಅನ್ನ ಸಂತರ್ಪಣೆಯನ್ನು ಮಾಡಿಸುತ್ತಾನೆ. ಭೋಜನದ ನಂತರ ಬ್ರಾಹ್ಮಣರ ಹೊಟ್ಟೆ ತುಂಬುತ್ತಿದ್ದಂತೆಯೇ ಇತ್ತ ಕೆರೆಯಲ್ಲಿ ನೀರು ತುಂಬಲಾರಂಭಿಸುತ್ತದೆ. ಆಗ ಅವರೆಲ್ಲರೂ ತಮ್ಮ ತಮ್ಮ ಎಲೆಗಳನ್ನು ಅಲ್ಲೇ ಬಿಟ್ಟು ಓಡಿದರಂತೆ. ಕೆಲ ಸಮಯದ ನಂತರ ಕೆರೆಯನ್ನು ನೋಡಿದಾಗ ಕೆರೆಯ ನೀರಿನಲ್ಲಿ ಮುತ್ತಿನ ಚಿಪ್ಪುಗಳು ತುಂಬಿಕೊಂಡಿರುತ್ತವೆ. ಆ ಅನ್ನ ಸಂತರ್ಪಣೆಯ ಕಾರಣದಿಂದ ಬ್ರಾಹ್ಮಣರು ಬಿಟ್ಟು ಹೋದ ಅನ್ನದ ಅಗಳುಗಳೇ ಮುತ್ತುಗಳಾದವೆಂದು, ಎಲೆಗಳೇ ಚಿಪ್ಪುಗಳಾದವೆಂದು ಪ್ರತೀತಿ ಇದೆ. ಇದರಿಂದಾಗಿ ಮುತ್ತು ಹುಟ್ಟಿದ ಊರು ಮುತ್ತೂರು ಆಗಿ ನಂತರ ಪುತ್ತೂರು ಎಂದು ಪರಿವರ್ತಿತವಾಗುತ್ತದೆ. ಇನ್ನು ದೇವಾಲಯದ ಸಮೀಪವೇ ಸ್ಮಶಾನವಿದ್ದು ದೇವರು ಸ್ಮಶಾನಕ್ಕೆ ನೇರ ಅಭಿಮುಖವಾಗಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಈ ದೇವರ ಅನುಗ್ರಹದಿಂದಲೇ ಅನೇಕ ಜನರು ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಮತ್ತು ಯಶಸ್ಸುಗಳನ್ನು ಕಂಡಿದ್ದಾರೆ. ತುಂಬಾ ಕಾರಣಿಕ ದೇವರಾದ ಈ ಮಹಾಲಿಂಗೇಶ್ವರ ದೇವರ ಬಗ್ಗೆ ಪುತ್ತೂರಿನ ಜನಕ್ಕೆ ಅಪಾರ ನಂಬಿಕೆ ಇದೆ. ಆದ್ದರಿಂದಲೇ ವರ್ಷಕ್ಕೊಮ್ಮೆ ನಡೆಯುವ ಮಹಾಲಿಂಗೇಶ್ವರನ ಜಾತ್ರೆಯ ಸಂದರ್ಭದಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಪುತ್ತೂರಿನವರು ಜಾತ್ರೆಗೆಂದೇ ತಮ್ಮ ಊರಿಗೆ ಆಗಮಿಸುತ್ತಾರೆ. ಈ ಮಹಾಲಿಂಗೇಶ್ವರನು ಪುತ್ತೂರಿನ ಸುತ್ತಮುತ್ತಲ 10 ಊರುಗಳ ಅಧಿಪತಿಯಾದ್ದರಿಂದ ಈತನಿಗೆ ಹತ್ತೂರ ಒಡೆಯ ಎಂಬ ಬಿರುದು ಇದೆ. ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಂದು ಪುತ್ತೂರಿನಲ್ಲಿ 9 ದಿನಗಳ ಕಾಲ ಜಾತ್ರೆ ನೆರವೇರುತ್ತದೆ. ಆಗ ಮಹಾಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಜರುಗುತ್ತದೆ. ಈ ಪುತ್ತೂರು ಮಹಾಲಿಂಗೇಶ್ವರರ ಬ್ರಹ್ಮರಥವು ದಕ್ಷಿಣ ಭಾರತದಲ್ಲಿಯೇ ಅತಿ ಎತ್ತರದ ಬ್ರಹ್ಮರಥವೆಂಬ ಪ್ರಸಿದ್ಧಿಯನ್ನು ಪಡೆದಿದೆ.
ಈ ರಥದ ಎತ್ತರ ಬರೋಬ್ಬರಿ 72 ಅಡಿಗಳು. ಈ ಸಂದರ್ಭದಲ್ಲಿ ನಡೆಯುವ ಸುಡುಮದ್ದು ಪ್ರದರ್ಶನ ಭಾರೀ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಸುಡುಮದ್ದು ಪ್ರದರ್ಶನಕ್ಕೆ ಪುತ್ತೂರು ಬೆಡಿ ಎಂಬ ಹೆಸರಿದೆ. ಪ್ರತಿ ವರ್ಷವೂ ಸುಮಾರು 7 ಲಕ್ಷ ರೂಪಾಯಿಗಳ ಸುಡುಮದ್ದನ್ನು ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಸಿಡಿಸಲಾಗುತ್ತದೆ. ಸುಮಾರು 2 ತಾಸುಗಳ ಕಾಲ ನಿರಂತರವಾಗಿ ಇಲ್ಲಿ ಸಿಡಿಮದ್ದು ಅಥವಾ ಸುಡುಮದ್ದು ಪ್ರದರ್ಶನವು ಜರುಗುತ್ತದೆ. ಬಾನಂಗಳದಲ್ಲಿ ಬಣ್ಣದ ಮತ್ತು ಬೆಳಕಿನ ಚಿತ್ತಾರವನ್ನು ನೋಡಲೆಂದೇ ಲಕ್ಷಾಂತರ ಮಂದಿ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಸುಡುಮದ್ದು ಪ್ರದರ್ಶನದ ನಂತರವೇ ಬ್ರಹ್ಮ ರಥೋತ್ಸವ ಜರುಗುವುದು ಇಲ್ಲಿನ ಮತ್ತೊಂದು ವಿಶೇಷ. ಪುತ್ತೂರಿನ ಜಾತ್ರೆ ಹತ್ತೂರಿನಲ್ಲಿಯೂ ಪ್ರಸಿದ್ಧಿ ಎಂಬ ನಾಣ್ಣುಡಿ ಈ ಭಾಗದ ಜನತೆಯಲ್ಲಿ ಜನಜನಿತವಾಗಿದೆ. ತಾವುಗಳು ಸಹ ತಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳುವ ವೇಳೆ ತಮ್ಮ ಕುಟುಂಬದೊಡನೆ ಈ ಪುತ್ತೂರಿಗೂ ಸಹ ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಈ ಮಹಾಲಿಂಗೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಎಂದು ತಿಳಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.